ಇನ್ನು ಬಿಡದಿ ಟೌನ್ಶಿಪ್ನ ಹೋರಾಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ರೈತರ ಮೇಲಿನ ಎಫ್ಐಆರ್ ಅನ್ನ ಬಾಲಕೃಷ್ಣ ಅವರು ಈಗ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಒಂದೆಡೆ ಬಿಡದಿ ಟೌನ್ಶಿಪ್ನ ಹೋರಾಟ ತೀವ್ರವಾಗ್ತಾ ಇದೆ, ಮತ್ತೊಂದು ಕಡೆ ರೈತರ ಮೇಲೆ ಆಗಿರುವಂತಹ ಎಫ್ಐಆರ್ ಅನ್ನ ಬಾಲಕೃಷ್ಣ ಅವರು ಸಮರ್ಥನೆ ಮಾಡಿಕೊಂಡ್ರು. ದೊಣ್ಣೆ ಚಪ್ಪಲಿಯಲ್ಲಿ ಹೊಡೆಯುವಂತಹ ರೈತರನ್ನ ಎಲ್ಲಾದರೂ ನೋಡಿದ್ದೀರಾ ನೀವು? ಯಾರು ಗಲಾಟೆ ಮಾಡಿದಾರೋ ಅವರ ಮೇಲೆ ಎಫ್ಐಆರ್ ಆಗಿದೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಾಗ ದೂರು ಕೊಟ್ಟಿದ್ದಾರೆ. ದೂರನ್ನು ದಾಖಲಿಸಿ ಅಂತ ನಾವೇನು ಅಧಿಕಾರಿಗಳಿಗೂ ಕೂಡ ಹೇಳಿಲ್ಲ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ರು ಅಧಿಕಾರಿಗಳು, ಇದರಿಂದ ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರೈತರ ಮೇಲೆ ಅಂತಲ್ಲ, ಯಾರು ಹೊಡೆದವ್ರೆ ಅವ್ರ ಮೇಲೆ ಎಫ್ಐಆರ್ ಹಾಕವ್ರು ಅಷ್ಟೇ. ರೈತರು ಯಾರು ಪೊರಕೆ ತಗೊಂಡು, ರೈತರುಗಳು ಯಾರು ಪೊರಕೆ ತಗೊಂಡು, ದೊಣ್ಣೆ ತಗೊಂಡು, ಚಪ್ಪಲಿ ತಗೊಂಡು ಕಲ್ಲಲ್ಲಿ ಹೊಡೆಯುವಂಥ ರೈತರನ್ನ ನೋಡಿದ್ದೀರಾ ನೀವು? ಯಾರು ಗಲಾಟೆ ಮಾಡೋರೆ ಅವ್ರ ಮೇಲೆ ಎಫ್ಐಆರ್ ಹಾಕವ್ರು ಅಷ್ಟೇ. ಸುಮಾರು ರೈತರುಗಳ ಮೇಲೆಲ್ಲ ಹೋಗಿ ಎಫ್ಐಆರ್ ಹಾಕೋಕ್ಕಾಗಲ್ಲ. ಹಾಕವ್ರೆ ಅವರು ಅಧಿಕಾರಿಗಳ ಮೇಲೆ ಕೈ ಮಾಡಿದಾಗ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟವ್ರೆ, ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ. ಆ ಆಧಾರದ ಮೇಲೆ ಹಾಕವ್ರೆ. ನಾವೇನೋ ಅವ್ರಿಗೆ ಎಫ್ಐಆರ್ ಹಾಕಿ ಅಂತ ಹೇಳಿಲ್ಲ. ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ರು, ಎಫ್ಐಆರ್ ಹಾಕವ್ರೆ. ಸರ್ಕಾರದ ನಿರ್ದೇಶನ ಇಲ್ಲ, ಅಧಿಕಾರಿಗಳು ಅವ್ರಿಗೆ ಹೊಡೆತ ಬಿದ್ದಾಗ ಏನು ಮಾಡ್ತಾರೆ ಅವರು? ಈಗ ನಾನು ಉದಾಹರಣೆ ಕೊಡ್ತೀನಿ. ನಾನೇ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಒಂದ್ಸರಿ ಗಲಾಟೆ ಮಾಡಿದಾಗ ನನ್ನ ಮೇಲೆ ಕೇಸ್ ಹಾಕ್ಸಿದ್ರು. ಆ್ಯಸ್ ಎ MLA ನನ್ನ ಮೇಲೆ ಕೇಸ್ ಹಾಕಿದ್ರು. ನಾನು ಹೋಗಿ ಸರ್ಕಾರಿ ಅಧಿಕಾರಿ ಮೇಲೆ ಗಲಾಟೆ ಮಾಡಿದೆ ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿ 8 ವರ್ಷ ತಿರುಗಿದ್ದೀನಿ ನಾನು ಆ ಕೇಸ್ಗೆ. ಹಾಗೆ ಯಾರ್ಯಾರು ಸರ್ಕಾರಿ ಅಧಿಕಾರಿಗಳ ಮೇಲೆ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಆಗ್ತದೆ. ರೈತರ ಮೇಲಲ್ಲ, ಅದು ಗಲಾಟೆ ಮಾಡಿರೋ ಅವ್ರ ಮೇಲೆ ಅಲ್ಲ. ರೈತರ ಮೇಲೆ ಅಂತಲ್ಲ, ಯಾರು ಹೊಡೆದವ್ರೆ ಅವ್ರ ಮೇಲೆ ಎಫ್ಐಆರ್ ಹಾಕವ್ರು ಅಷ್ಟೇ. ರೈತರು ಯಾರು ಪೊರಕೆ